ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಬಂಗಾರದ ಬೆಲೆ ಗಗನಕ್ಕೇರುತ್ತಿರೋ ಬೆನ್ನಲ್ಲೇ ಕೆಲ ದಿನಗಳ ಹಿಂದೆ ಭಾರತದಲ್ಲಿ ಸುವರ್ಣ ಯುಗ ಶುರುವಾಗೋ ಮುನ್ಸೂಚನೆ ಸಿಕ್ಕಿದೆ. ಒಡಿಶಾದಲ್ಲಿ ನಡೆಯುತ್ತಿರೋ ಭಾರತದ ಭೂವೈಜ್ಞಾನಿಕ ಸಮೀಕ್ಷೆಯ ಉತ್ಖನನ ಬಂಗಾರದ ಆ ದಿನಗಳನ್ನು ನೆನಪಿಸುತ್ತಿದೆ. ಈ ಸಮೀಕ್ಷೆಯಲ್ಲಿ ಒಡಿಶಾದ ಹಲವೆಡೆ ಒಟ್ಟು 18 ಜಾಗಗಳಲ್ಲಿ ಚಿನ್ನದ ನಿಕ್ಷೇಪ ಇರುವ ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ. ಬಂಗಾರ ಇನ್ಮೇಲೆ ಗಗನ ಕುಸುಮವಾಗುತ್ತೆ ಅಂದ್ಕೊಂಡವರ ಮೊಗದಲ್ಲಿ ಈ ವಿಚಾರ ನಗು ತರಿಸಿದೆ. ಒಡಿಶಾದಲ್ಲಿ ಚಿನ್ನ ಗಣಿಗಾರಿಕೆ ಆದರೆ ಭಾರತದಲ್ಲಿ ಬಂಗಾರದ ಬೆಲೆ ಕಡಿಮೆಯಾಗೋ ನಿರೀಕ್ಷೆಯಲ್ಲಿದ್ದಾರೆ. ಇಂಥ ಟೈಮ್ನಲ್ಲಿ ಚಿತ್ರದುರ್ಗದಲ್ಲೂ ಬಂಗಾರ ಪತ್ತೆಯಾಗಿದ್ದು ಗ್ರಾಮಸ್ಥರೇ ಅಚ್ಚರಿಗೊಂಡಿದ್ದಾರೆ. ಇದು ದೇಗುಲದ ಜಾಗ ಸಮತಟ್ಟು ಮಾಡ್ತಿದ್ದಾಗ ನಿಧಿಯಂತೆ ಬಂಗಾರವಿದ್ದ ಪೆಟ್ಟಿಗೆ ಪತ್ತೆಯಾದ ಸ್ಟೋರಿ. ಕೋಟೆನಾಡು ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದ ಹಟ್ಟಿಯೊಂದರಲ್ಲಿ ನಡೆದಿರೋ ಘಟನೆ ಇದು. ದೇಗುಲಕ್ಕೆ ಬುನಾದಿ ಹಾಕುವಾಗ ಅಚ್ಚರಿ ಪವಾಡ ಅನ್ನೋ ಹಾಗೆ ಚಿನ್ನಾಭರಣವಿದ್ದ ತಿಜೋರಿ ಪತ್ತೆಯಾಗಿದೆ. ಅದು 60 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಪೆಟ್ಟಿಗೆ. ಈ ಆಭರಣದ ಪೆಟ್ಟಿಗೆ ನೋಡಿ ಇಡೀ ಗ್ರಾಮವೇ ಶಾಕ್ಗೊಳಗಾಗಿದೆ. ಚಳ್ಳಕೆರೆ ತಾಲೂಕಿನ ನನ್ನಿವಾಳದ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ 60 ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ಬ್ರಿಟಿಷ್ ಕಾಲದ ತಿಜೋರಿ ಪತ್ತೆಯಾಗಿದೆ. ಆ ತಿಜೋರಿಯಲ್ಲಿ 1.5 ಕೆಜಿಯಷ್ಟು ಬಂಗಾರದ ಪೂಜಾ ಸಾಮಗ್ರಿ ಪತ್ತೆಯಾಗಿದೆ. ಮ್ಯಾಸಬೇಡರ 34 ಹಟ್ಟಿಗಳಲ್ಲಿ ಬಂಗಾರ ದೇವರ ಹಟ್ಟಿಯೂ ಒಂದು. ಇಲ್ಲಿ ಬುಡಕಟ್ಟು ಜನರು ತಲೆತಲಾಂತರದಿಂದ ಪಶು ಸಂಗೋಪನೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಇಲ್ಲಿನ ಜನರು ಕಂಸಿ ಹುಲ್ಲಿನಿಂದ ಗೂಡಿಸಲು ದೇವಸ್ಥಾನಗಳನ್ನು ಬಣವೆಯಂತೆ ಕಟ್ಟಿಕೊಳ್ತಾರೆ. ಜಾತ್ರೆಯಲ್ಲಿ ದೇವರಿಗೆ ಅಲಂಕಾರ ಮಾಡಿ ಪೆಟ್ಟಿಗೆಯಲ್ಲಿ ಆಭರಣ ಲಾಕ್ ಮಾಡಿ ಒಂದು ಗುಡಿಸಲಲ್ಲಿ ಇಡ್ತಾರೆ. ಆಭರಣ ವಾರ್ಷಿಕ ಪೂಜೆ ಹೊರತು ಯಾರು ನೋಡಬಾರ್ದೆಂಬ ನಂಬಿಕೆ ಇದೆ. ಹೀಗಾಗಿ ಪೂಜಾರಿ ಚಿನ್ನವನ್ನ ಪೆಟ್ಟಿಗೆಯಲ್ಲಿಟ್ಟಿದ್ರು. ಕಾರಣಾಂತರದಿಂದ ಕೆಲ ವರ್ಷ ಜಾತ್ರೆ ನಡೆಯಲಿಲ್ಲ. ಈ ವೇಳೆ ತಿಜೋರಿ ಇದ್ದ ಗುಡಿಸಲೊಂದರ ಸುತ್ತ ಹುಲ್ಲು ಬೆಳೆದ್ಬಿಟ್ಟಿತ್ತು. 16 ವರ್ಷಗಳ ಬಳಿಕ ಜಾತ್ರೆಗೆ ಒಡವೆ ಕೇಳಿದ್ರೆ ಪೂಜಾರಿಗೆ ಎಲ್ಲಿಟ್ಟಿದ್ದೀನಿ ಅನ್ನೋದೇ ಗೊತ್ತಾಗ್ಲಿಲ್ಲ. ಇದೇ ವಿಚಾರವಾಗಿ ಪೂಜಾರಿ ಸೋದರರ ಯಜಮಾನರ ಮಧ್ಯೆ ಗಲಾಟೆಯಾಗುತ್ತೆ. ಪೂಜಾರಿ ಕಳ್ಳತನ ಮಾಡಿದ್ದಾನೆಂದು ವೈಮನಸ್ಸು ಉಂಟಾಗಿ ಪೂಜಾರಿ ಊರು ಬಿಟ್ಟಿದ್ರು. ಇವತ್ತು ಗಲಾಟೆ ಮಾಡಿದವರು ಯಾರು ಬದುಕುಳಿದಿಲ್ಲ. ಆಭರಣದ ಬಗ್ಗೆಯೂ ಯಾರಿಗೂ ಗೊತ್ತಿಲ್ಲ. ಆದ್ರೀಗ ಭೂಮಿ ಸಮತಟ್ಟು ಮಾಡುವಾಗ ಹೂತಿಟ್ಟ ತಿಜೋರಿ ಚಿನ್ನಾಭರಣ ಪತ್ತೆಯಾಗಿದೆ. ಇನ್ನು ಪತ್ತೆಯಾದ ಲಾಕರ್ನಲ್ಲಿ ದೇವರ ಒಡವೆಗಳು, ನಾಗರ ಹೆಡೆ, ರಾಗಿ ಸಾಮಗ್ರಿಗಳು, ದೇವರ ದೀಪಗಳು, ವಿಗ್ರಹ, ನಾಣ್ಯಗಳು, ಭಕ್ತರು ಅರ್ಪಿಸಿದ ಕಾಣಿಕೆಗಳಿರೋದು ಪತ್ತೆಯಾಗಿದೆ. ಪಾಲಿಶ್ ಮಾಡಿ ದೇವರಿಗೆ ಮರು ಅರ್ಪಿಸಲು ಚಿಂತನೆ ನಡೆಸಿದ್ದು ಗ್ರಾಮಸ್ಥರು ಸದ್ಯ ಆಭರಣಗಳನ್ನು ಪಾಲಿಶ್ಗೆ ಕಳಿಸಿದ್ದಾರೆ. ಒಟ್ನಲ್ಲಿ 60 ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ದೇವರ ಆಭರಣ ಪತ್ತೆಯಾಗಿದ್ದು ಗ್ರಾಮಸ್ಥರು ಫುಲ್ ಖುಷ್ ಆಗಿದ್ದಾರೆ. ಮತ್ತೆ ದೇವರ ಮೈ ಮೇಲೆ ಆಭರಣಗಳನ್ನು ನೋಡೋಕೆ ಕಾತುರರಾಗಿದ್ದಾರೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.